ಸ್ನೇಹಿತರೆ ನಮಸ್ಕಾರ. ಲಾಸ್ಟ್ ಒಂದು ತಿಂಗಳಿಂದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಒಂದೇ ಒಂದು ಸುದ್ದಿ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾಕ್ಸ್ ಟ್ಯಾರಿಫ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾಕ್ಸ್ ಟ್ಯಾರಿಫ್ ಅಂದ್ರೇನು, ಇದು ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಸ್ನೇಹಿತರೆ, ಟ್ಯಾರಿಫ್ ಅಂತಂದ್ರೆ ಟ್ಯಾಕ್ಸ್ ಅಂತ ಅರ್ಥ. ಒಂದು ವಸ್ತುವನ್ನು ನಾವು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಅಮೆರಿಕಾದಲ್ಲಿ ಸೆಲ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸರ್ಟನ್ ಅಮೌಂಟ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ಅದಕ್ಕೆ ಟ್ಯಾರಿಫ್ ಅಂತ ಕರೀತಾರೆ. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಯಾವ್ಯಾವ ಕಂಟ್ರಿಗಳು ಎಷ್ಟು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು ಅನ್ನೋದನ್ನ ಒಂದು ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಅಬ್ಸರ್ವ್ ಮಾಡಬಹುದು. ಚೈನಾ ಬಂದ್ಬಿಟ್ಟು US ಗೆ 34% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. UV 20% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ವಿಯೆಟ್ನಾಂ 46% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ತೈವಾನ್ 32% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ಜಪಾನ್ ಬಂದ್ಬಿಟ್ಟು 24% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ಇಂಡಿಯಾ 26% ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ಈ ಟ್ಯಾಕ್ಸ್ ಪೇ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಬಟ್ಟೆನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಮೆರಿಕಕ್ಕೆ ನಾವೇನಾದ್ರೂ ಸಪ್ಲೈ ಮಾಡಿದ್ವಿ, ಎಕ್ಸ್ಪೋರ್ಟ್ ಮಾಡಿದ್ವಿ ಅಂತಂದ್ರೆ, ಉದಾಹರಣೆಗೆ ಈ ಬಟ್ಟೆಗೆ 100 ರೂಪೀಸ್ ಅಂತ ಇಟ್ಕೊಳ್ಳಿ. 100 ರೂಪೀಸ್ ಪ್ಲಸ್ ಈ 26% ಟ್ಯಾಕ್ಸ್ ಅನ್ನ ನಾವು ಕೊಡ್ಬೇಕಾಗತ್ತೆ. ಇದರ ಪ್ರೈಸ್ ಎಷ್ಟಾಗತ್ತೆ ಅಂತಂದ್ರೆ ಅಮೆರಿಕದಲ್ಲಿ ಅವಾಗ 126 ರೂಪಾಯಿ ಆಗತ್ತೆ. ಒಂದು ವೇಳೆ ಈ ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಮಾಡಿದಕ್ಕೆ ಏನಾಗುತ್ತೆ, ನಮ್ಮ ಬಟ್ಟೆಗಳು 126 ರೂಪಾಯಿ ಆಗತ್ತೆ. US ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತ ಬಟ್ಟೆಗಳು ಕಡಿಮೆ ಪ್ರೈಸ್ಗೆ US ಜನರಿಗೆ ಸಿಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ನಮ್ಮ ಪ್ರೈಸ್ ಕಾಸ್ಟ್ಲಿ ಆಗತ್ತೆ. US ಅಲ್ಲಿ ಲೋಕಲಿ ಮ್ಯಾನುಫ್ಯಾಕ್ಚರ್ ಆಗುವಂತ ವಸ್ತುಗಳ ಪ್ರೈಸು ಕಡಿಮೆ ಆಗತ್ತೆ. ಅದರಿಂದ ಲೋಕಲಿ ಮ್ಯಾನುಫ್ಯಾಕ್ಚರ್ ಆಗುವಂತ ವಸ್ತುಗಳನ್ನ USA ಜನ ಹೆಚ್ಚು ಖರೀದಿ ಮಾಡ್ಲಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ ಒಂದು 15-20 ವರ್ಷದಿಂದ US ಅಲ್ಲಿ ಏನಾಗ್ತಿದೆ ಅಂತಂದ್ರೆ, US ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ, ಲೇಬರ್ ಕಾಸ್ಟ್ ಜಾಸ್ತಿ. ಆ ಕಾರಣದಿಂದಾಗಿ US ಅಲ್ಲಿರುವಂತ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಲೋ ಕಾಸ್ಟ್ ಲೇಬರ್ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳನ್ನ ಸೆಟಪ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಇಂಡಿಯಾ ಇರ್ಬೋದು, ಚೈನಾ ಇರ್ಬೋದು, ಮೆಕ್ಸಿಕೋ ಇರ್ಬೋದು, ತೈವಾನ್ ಇರ್ಬೋದು. ಈ ರೀತಿ ಲೋ ಕಾಸ್ಟ್ ಲೇಬರ್ ಎಲ್ಲೆಲ್ಲಿ ಸಿಗುತ್ತೆ, ಕಡಿಮೆ ಪ್ರೈಸ್ ಅಲ್ಲಿ ಎಲ್ಲೆಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗತ್ತೆ ಅಲ್ಲೆಲ್ಲ ಕಡೆ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳನ್ನ ಸೆಟ್ ಮಾಡ್ತಾ ಇದ್ದಾರೆ. US ಅಲ್ಲಿ ಕಳೆದ ಒಂದು 10-15 ವರ್ಷದಿಂದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸ್ಲೋ ಡೌನ್ ಅನ್ನ ಫೇಸ್ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಡೊನಾಲ್ಡ್ ಟ್ರಂಪ್ ಅವರು US ಅಲ್ಲಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ನಿಧಾನವಾಗಿ ಗ್ರೋತ್ ಆಗ್ತಾ ಹೋಗ್ಲಿ ಅಂತ ಹೇಳಿ ಈ ರೀತಿ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ. ಆದ್ರೆ ಈ ಬದಲಾವಣೆ ಅನ್ನೋದು ಒಂದೇ ದಿನ ಆಗುವಂತದ್ದಲ್ಲ. ಮೊದಲನೇದಾಗಿ US ಅಲ್ಲಿ ಏನಾಗಬೇಕು ಅಂತಂದ್ರೆ ಲೋ ಕಾಸ್ಟ್ ಅಲ್ಲಿ ಲೇಬರ್ ಸಿಗ್ಬೇಕು. ಆದ್ರೆ ಅದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ US ಅಲ್ಲಿ ಲೇಬರ್ ಕಾಸ್ಟ್ ಬಂದ್ಬಿಟ್ಟು ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಇದೆಲ್ಲ ಲಾಂಗ್ ಟರ್ಮ್ ಅಲ್ಲಿ ಆಗುವಂತ ಪ್ರೋಸೆಸ್ಗಳು. ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಇನ್ನೂ ಸ್ವಲ್ಪ ದಿನ ಓವರ್ ಆಲ್ US ಅಲ್ಲೂ ಇರ್ಬೋದು, ಇಂಡಿಯಾದಲ್ಲೂ ಇರ್ಬೋದು, ಗ್ಲೋಬಲಿ ಎಲ್ಲಾ ಮಾರ್ಕೆಟ್ನು ಕೂಡ ಸ್ವಲ್ಪ ಪ್ಯಾನಿಕ್ ನಲ್ಲಿ ಇರೋ ಚಾನ್ಸಸ್ ಜಾಸ್ತಿ ಇದೆ. ಸ್ನೇಹಿತರೆ, ಇನ್ನು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಗಳನ್ನ ಅಬ್ಸರ್ವ್ ಮಾಡೋದಾದ್ರೆ ಲಾಸ್ಟ್ ಒಂದು 15 ದಿನದಲ್ಲಿ ಮಾರ್ಕೆಟ್ ಬಂದ್ಬಿಟ್ಟು 22,000 ಲೆವೆಲ್ ಇಂದ 24,000 ಲೆವೆಲ್ ವರೆಗೂ ಹೋಗಿತ್ತು. ಆದ್ರೆ ಲಾಸ್ಟ್ ಒಂದ್ 2-3 ದಿನದಿಂದ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾರಿಫ್ ಪ್ರಾಬ್ಲಮ್ ಇಂದಾಗಿ ಮಾರ್ಕೆಟ್ ಮತ್ತೆ ಬಂದ್ಬಿಟ್ಟು ಕರೆಕ್ಷನ್ಸ್ ಆಗ್ತಿದೆ. ಸದ್ಯಕ್ಕೆ ಮಾರ್ಕೆಟ್ 23,000 ಲೆವೆಲ್ ವರೆಗೂ ಬಂದಿದೆ. ಇವತ್ತಿನ ಕ್ಯಾಂಡಲ್ ಇಲ್ಲಿವರೆಗೂ ಬಂದಿದೆ. ಐ ಥಿಂಕ್ ಮಂಡೇ ಇಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಂಡು ನಿಧಾನವಾಗಿ ಮೇಲ್ ಹೋಗೋ ಚಾನ್ಸಸ್ ಇದೆ. ಈ 23,000 ಲೆವೆಲ್ ಸದ್ಯಕ್ಕೆ ಸಪೋರ್ಟ್ ಆಗಿ ಆಕ್ಟ್ ಆಗತ್ತೆ. 24,000 ಲೆವೆಲ್ ಇದೊಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗತ್ತೆ. ಒಂದು ವೇಳೆ ಮಾರ್ಕೆಟ್ ಏನಾದರೂ ಈ ಲೆವೆಲ್ ನ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು 22,500 ವರೆಗೂ ಮಾರ್ಕೆಟ್ ಬರೋ ಚಾನ್ಸಸ್ ಇದೆ. ಸ್ನೇಹಿತರೆ, ಐ ಹೋಪ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಪ್ಲೀಸ್ ಟು ಶೇರ್ ವಿತ್ ದ ಕಮ್ಯುನಿಟಿ. ಥ್ಯಾಂಕ್ ಯು ಸೊ ಮಚ್.